ನೋಡಿ, ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಸಾಯಂಕಾಲ 5 ಗಂಟೆಗೆ ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡಿಬೇಕಾಗಿತ್ತು. ರಾಜಭವನದಲ್ಲೂ ಕೂಡ ಎಲ್ಲ ಸಿದ್ಧತೆಗಳನ್ನು ನಿನ್ನೆಯಿಂದ ಮಾಡಿಕೊಳ್ಳಲಾಗ್ತಾ ಇತ್ತು. ಬಟ್ ಲಾಸ್ಟ್ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಕೈ ಕೊಟ್ಟಿದ್ರಿಂದ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆಯಾಗಿದೆ. ಆಲ್ಮೋಸ್ಟ್ ಇವತ್ತು ಸಾಯಂಕಾಲದ ಒಳಗಡೆ ಒಂದು ಫೈನಲ್ ಆಗತ್ತೆ. ನಾಳೆ ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸಚಿವಾಕಾಂಕ್ಷಿಗಳು ಕಳೆದ 1.5-2 ತಿಂಗಳುಗಳಿಂದ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಈಗಾಗತ್ತೆ ಆಗಾಗತ್ತೆ ಅಂತ. ಮೊದಲೇ 108 ಸಮಸ್ಯೆ ರಾಜ್ಯದಲ್ಲಿ. ಇಂತಹ ಟೈಮಲ್ಲೇ ಸಚಿವರುಗಳಿಲ್ಲ. DK ಶಿವಕುಮಾರ್ ಅವರು ಎಲ್ಲವನ್ನ ಹೇಗೆ ನಿಭಾಯಿಸ್ತಾರೋ ಗೊತ್ತಿಲ್ಲ. 3-4 ದಿನ ಆಯಿತು ಡೆಲ್ಲಿಯಲ್ಲೇ ಠಿಕಾಣಿ ಹೂಡಿ ರಾಹುಲ್ ಗಾಂಧಿಯವರಿಗೋಸ್ಕರ ಕಾದು 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 ಸುಸ್ತಾಗಿದ್ದಾರೆ. ಅದರ ನಡುವೆ ಸಂಭಾವ್ಯ ಅಭ್ಯರ್ಥಿಗಳ ಲೀಸ್ಟ್ ಕೂಡ ರೆಡಿಯಾಗಿದೆ. ಸಂಭಾವ್ಯರ ಕಂಪ್ಲೀಟ್ ಲೀಸ್ಟ್ ಕೂಡ ರೆಡಿಯಾಗಿದೆ. ಅದಕ್ಕೊಂದು ಸಿಗ್ನೇಚರ್ ಮಾಡಿ ಓಕೆ ಅಂದರೆ ನಾಳೆ ಸಾಯಂಕಾಲ 5 ಗಂಟೆಗೆ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಅವರಿಂದ ಇನ್ನೂ ಕೂಡ ಅಂತಿಮ ಒಪ್ಪಿಗೆ ಸಿಕ್ಕಿಲ್ಲ. ಸಂಸತ್ ಕಲಾಪ ಇತರ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಅಂತಿಮ ತೀರ್ಮಾನ ದಿನದಿಂದ ದಿನಕ್ಕೆ ವಿಳಂಬ ಆಗ್ತಾ ಇದೆ. ಇನ್ನಿರೋದು 1.5 ಇಂದ 1.25 ವರ್ಷ ಅಷ್ಟೇನೆ. ಸಚಿವಾಕಾಂಕ್ಷಿಗಳು ಕೂಡ ಕಾದು ಕಾದು ಸುಸ್ತಾಗಿದ್ದಾರೆ. ದೆಹಲಿಯಲ್ಲಿ 3 ನಾಯಕರುಗಳು ಕಳೆದ 3 ದಿನಗಳಿಂದ ಕಾದು 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 ಸುಸ್ತಾಗಿದ್ದಾರೆ. ಆದರೂ ಕೂಡ ರಾಹುಲ್ ಗಾಂಧಿ ಭೇಟಿ ಅಂತಿಮ ಮುಹೂರ್ತಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಅಧಿಕೃತ ಗ್ರೀನ್ ಸಿಗ್ನಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಸಚಿವರ ಪಟ್ಟಿ ಹಾಗೆ ಸಮುದಾಯವಾರು ಪ್ರಾತಿನಿಧ್ಯದ ಬಗ್ಗೆ ಹಿರಿಯ ನಾಯಕರ ನಡುವೆ ಸಮಾಲೋಚನೆ ಆಗಿದೆ. ಹಾಗಾಗಿ ಬಹಳಷ್ಟು ನಿರೀಕ್ಷೆ ಇದೆ. ನೂತನ ಸಚಿವರ ಪಟ್ಟಿಗೆ ಶೀಘ್ರವೇ ಅಂದರೆ ಇವತ್ತು ಸಾಯಂಕಾಲದ ಒಳಗಡೆ ರಾಹುಲ್ ಗಾಂಧಿಯವರಿಂದ ಅಂತಿಮ ಒಪ್ಪಿಗೆ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಸಾಯಂಕಾಲ ಫೈನಲ್ ಆಗುತ್ತೆ. ನಾಳೆ ಸಾಯಂಕಾಲ ರಾಜಭವನದಲ್ಲಿ ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೂ ಕೂಡ ನಡೆಯುತ್ತೆ. ರಾಹುಲ್ ಗಾಂಧಿಯವರು ಅಂಕಿತ ಹಾಕೋದೊಂದೇ ಬಾಕಿ. ಅಳದೂ ತೂಗಿ ಪಟ್ಟಿಯನ್ನು ಅಂತಿಮಗೊಳಿಸಲಾಗಿದೆ. ಅವರು ಒಂದು ಸಿಗ್ನೇಚರ್ ಹಾಕಿ ಓಕೆ ಅನ್ನೋದಷ್ಟೇ ಬಾಕಿ ಇರೋದು. ಹಾಗಾಗಿ ಹಿರಿಯರು ಕಿರಿಯರ ಸಮ್ಮಿಶ್ರಣವಾಗಿ ಪಟ್ಟಿಯನ್ನು ಅಂತಿಮಗೊಳಿಸಲಾಗಿದೆ. DK ಶಿವಕುಮಾರ್ ಅವರು ಕೂಡ ಅಷ್ಟೇ ಕಳೆದ 4 ದಿನಗಳಿಂದ ಡೆಲ್ಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಅಂದರೆ ಹೆಂಗೆ ಅಂದರೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ. ನೆನ್ನೆ ಸಂಜೆ ಬಂದ್ರಂತೆ ಏನೋ ಸುಸ್ತಾಗಿದೆ ಅಂತ ಮಲ್ಕೊಂಡ್ರು. ಹಾಗಾಗಿ ಜಾತಿವಾರು ಪ್ರಾಂತ್ಯವಾರು ಹಿರಿಯರು ಕಿರಿಯರು ಇದೇ ಮೊದಲ ಬಾರಿಗೆ ಅದರ ಜೊತೆಗೆ ಆಯ್ಕೆಯಾದವರು ಅನುಭವ ಉಳ್ಳಂಥವರು ಈ ರೀತಿ ಹಲವಾರು ಮಾನದಂಡಗಳನ್ನು ಇಟ್ಕೊಂಡು ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ. ಹಾಗಾದರೆ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಅಂತಿಮವಾಗಿ ರೇಸ್ನಲ್ಲಿದ್ದಾರೆ, ಯಾರೆಲ್ಲ ಮಿನಿಸ್ಟ್ರುಗಳಾಗ್ತಾರೆ, ಭಾಳ ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತೀನಿ. ಸದ್ಯ 20 ನಾಯಕರು ಸೇರ್ಪಡೆಯಾಗ್ತಾರೆ. ಆದರೆ ಆಕಾಂಕ್ಷಿಗಳಿರೋದು 40ಕ್ಕೂ ಹೆಚ್ಚು. ಅದರಲ್ಲಿ ಪ್ರಮುಖವಾಗಿ BJP ಸರ್ಕಾರದಲ್ಲಿ DCM ಆಗಿದ್ದಂತಹ ಅಥಣಿ ಶಾಸಕರಾದಂತಹ ಲಕ್ಷ್ಮಣ್ ಸವದಿಯವರು, ಹಾಗೆ ಮಾಗಡಿ ಶಾಸಕರಾದಂತಹ HC ಬಾಲಕೃಷ್ಣ, ಹೊಸಕೋಟೆ ಶಾಸಕರು ಶರತ್ ಬಚ್ಚೇಗೌಡ ಪಕ್ಷೇತರರಾಗಿ ಗೆದ್ದು ಅದಾದ ನಂತರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ಶರತ್ ಬಚ್ಚೇಗೌಡ, ಅರಸೀಕೆರೆ ಶಾಸಕರಾದಂತಹ KM ಶಿವಲಿಂಗೇಗೌಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಮಿನಿಸ್ಟರ್ ಆಗಬೇಕಾಗಿತ್ತು. JDSನಿಂದ ಕಾಂಗ್ರೆಸ್ಗೆ ಬಂದಂಥವರು. ಬಟ್ ಈ ಬಾರಿ ಅವರು ಮಿನಿಸ್ಟರ್ ಆಗ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗೆ ಆನೇಕಲ್ ಶಾಸಕರಾದಂತಹ B ಶಿವಣ್ಣ, ವಿಜಯನಗರ ಶಾಸಕರಾದಂತಹ M ಕೃಷ್ಣಪ್ಪ, ಇಂಡಿ ಶಾಸಕರಾದಂತಹ ಯಶವಂತ ರಾಯಗೌಡ ಪಾಟೀಲ್, ಮುದ್ದೇಬಿಹಾಳ ಶಾಸಕರಾದಂತಹ ಅಪ್ಪಾಜಿ ನಾಡಗೌಡ, ಹಾಗೆ MLC ಪರಿಷತ್ ಸದಸ್ಯರಾದಂತಹ ಸಲೀಂ ಅಹಮದ್, ದಾವಣಗೆರೆ ಉತ್ತರ ಶಾಸಕರಾದಂತಹ SS ಮಲ್ಲಿಕಾರ್ಜುನ್, ಜೇವರ್ಗಿ ಶಾಸಕರಾದಂತಹ ಅಜಯ್ ಸಿಂಗ್, ಹಾಗೆ ಮಧು ಬಂಗಾರಪ್ಪ ಅವರು ಕಳೆದ ಬಾರಿ ಶಿಕ್ಷಣ ಸಚಿವರಾಗಿದ್ದರು. ಮತ್ತೊಮ್ಮೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಚಾನ್ಸ್ ಸಿಗುತ್ತೆ. ನಾಗಮಂಗಲ ಶಾಸಕರಾದಂತಹ ಚಲುವರಾಯಸ್ವಾಮಿ, ಬಳ್ಳಾರಿ ಗ್ರಾಮಾಂತರ ಶಾಸಕರಾದಂತಹ B ನಾಗೇಂದ್ರ, ಹಾಗೆ ಆರತಿ ಕೃಷ್ಣ ಪರಿಷತ್ ಸದಸ್ಯ ಆರತಿ ಕೃಷ್ಣ ಅವರಿಗೆ ಸ್ಥಾನ ಸಿಗುತ್ತೆ. ಬೆಳಗಾವಿ ಗ್ರಾಮಾಂತರ ಶಾಸಕಿಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಚಾಮರಾಜನಗರ ಶಾಸಕರಾದಂತಹ ಪುಟ್ಟರಂಗ ಶೆಟ್ಟಿ, ನರಸಿಂಹರಾಜ ಶಾಸಕರಾದಂತಹ ತನ್ವೀರ್ ಸೇಟು, ರಿಜ್ವಾನ್ ಹರ್ಷದ್ದು, NA ಹ್ಯಾರಿಸು, ಜಮೀರ್ ಅಹಮದ್ ಈ 3ರಲ್ಲಿ 2 ಅಥವಾ ಒಬ್ಬರಿಗೆ, ಚಳ್ಳಕೆರೆ ಶಾಸಕರಾದಂತಹ T ರಘುಮೂರ್ತಿ,
ಹಾಗೆ AS ಪೊನ್ನಣ್ಣ ವಿರಾಜಪೇಟೆ ಶಾಸಕರು, ಪರಿಷತ್ ಸದಸ್ಯೆ ಉಮಾಶ್ರೀ, ಇಷ್ಟೂ ಜನರಲ್ಲಿ ಇಷ್ಟು ಫೈನಲ್ ಆಗಿದೆ. ಸೊ ಇವತ್ತು ರಾಹುಲ್ ಗಾಂಧಿ ಅವರೇನಾದರೂ ಟೈಮ್ ಕೊಟ್ಟರೆ, ಇವತ್ತು ಎಲ್ಲವೂ ಮುಗಿದ್ರೆ ನಾಳೆ ಸಾಯಂಕಾಲ 5 ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಇದೆ.